ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಬಿಗ್ ಬಾಸ್ ಸೀಸನ್ 12 ಈಗಾಗಲೇ ಗ್ರ್ಯಾಂಡ್ ಓಪನಿಂಗ್ ಕೂಡ ಮುಗಿದಿದೆ. ಅದಲ್ಲದೆ ಇವತ್ತಿನ ಫಸ್ಟ್ ಪ್ರೊಮೋ ಕೂಡ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈ ಫಸ್ಟ್ ಪ್ರೊಮೋದಲ್ಲಿ ಎಲ್ಲರಿಗೂ ಒಂಥರ ಶಾಕ್ ಅಂತಲೇ ಹೇಳ್ಬೋದು. ಏನಪ್ಪ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಇವತ್ತು ಯಾರು ಮನೆಗೆ ಹೋಗ್ತಾರೆ, ಫಸ್ಟ್ ನಾಮಿನೇಷನ್ ಪ್ರಕ್ರಿಯೆನೇ ಸ್ಟಾರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಒಟ್ಟು 3 ಜನ ಇದ್ದಾರೆ. ಆ 3 ಜನದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಿರೋದು ಯಾರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳ್ರಿ. ಬಿಗ್ ಬಾಸ್ ಬರ್ತಿದ್ದಾರೆ ಅಂದ್ರೆ ಒಂದು ಹಬ್ಬದ ರೀತಿ ಅಂತಲೇ ಹೇಳ್ಬೋದು. ಅದಲ್ಲದೆ ಈಗ ಬಿಗ್ ಬಾಸ್ ಸೀಸನ್ 12 ಕೂಡ ಗ್ರ್ಯಾಂಡ್ ಓಪನಿಂಗ್ ಕೂಡ ಆಗಿದೆ, ಅದ್ದೂರಿ ಆಗಿದೆ ಅಂತಲೇ ಹೇಳ್ಬೋದು. ಅದಲ್ಲದೆ ಎಲ್ಲ ಕಂಟೆಸ್ಟೆಂಟ್ಗಳು ಮನೆಗೆ ಕೂಡ ಸೇರಿದ್ದಾರೆ. ಆದರೆ ಮನೆಗೆ ಸೇರಿದ ತಕ್ಷಣವೇ ಎಲ್ಲ ಕಂಟೆಸ್ಟೆಂಟ್ಗಳಿಗೆ ಒಂದು ಬಿಗ್ ಶಾಕ್ ಅಂತಲೇ ಹೇಳ್ಬೋದು. ಮನೆ ಮಂದಿಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ಒಂಥರ ಶಾಕಿಂಗ್ ಪ್ರೊಮೋನ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಫಸ್ಟ್ ಡೇ ಅಲ್ವಾ, ಒಂಥರ ಖುಷಿಯಾಗಿರೋ ಪ್ರೊಮೋ ಬರುತ್ತೆ ಅಂದ್ಕೊಂಡಿದ್ದೆ ನಾನಂತೂ ನಿಜ ಹೇಳ್ಬೇಕಂತಂದರೆ. ಆದರೆ ಈ ರೀತಿ ಪ್ರೊಮೋ ಬಂದಿರೋದು ತುಂಬಾ ಶಾಕ್ ಆಗಿದೆ ಅಂತಲೇ ಹೇಳ್ಬೋದು. ಅದಲ್ಲದೆ ಈ ಪ್ರೊಮೋ ಯಾಕೆ ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ, ಈ ನಾಮಿನೇಷನ್ ಯಾಕೆ ಮಾಡ್ತೀರಾ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಇವಾಗ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ 3 ಜನ ಇದ್ದಾರೆ. ಒಬ್ಬರನ್ನ ಒಳಗೆ ಹಾಕಬೇಕು ಅಂತ ಬಿಗ್ ಬಾಸ್ ಹೇಳಿದ್ದಾರೆ. ಅಂದರೆ ಸ್ಪಂದನ, ಮಾಳು ನಿಪ್ಪಾಳ್ ಅವರು ಹಾಗೂ ರಕ್ಷಿತಾ ಅವರು, ಇವ್ರು 3 ಜನದಲ್ಲಿ ಒಬ್ಬರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕ್ಬೋದು ಅಂತೇಳಿ ಅಂದಿದ್ದಾರೆ. ಅದು ಯಾರ ಕೈಯಲ್ಲಿರುತ್ತೆ ಈ ಪವರ್ ಅಂತಂದರೆ, ಇವ್ರು 3 ಜನ ಬಿಟ್ಟು ಮನೆ ಮಂದಿ ಅಂದರೆ ಇನ್ನೂ ಉಳ್ಕಿದ ಸದಸ್ಯರು ಇರ್ತಾರಲ್ಲ, ಕಂಟೆಸ್ಟೆಂಟ್ಗಳು, ಅವರೆಲ್ಲ ಒಟ್ಟುಗೂಡಿ ಒಬ್ಬರ ಹೆಸರು ಹೇಳಬೇಕು. ಆ ಹೆಸರು ಯಾರಪ್ಪ ಅಂತಂದರೆ ನೋಡಿರ್ಬೋದು ಇದರಲ್ಲಿ ಅಶ್ವಿನಿ ಅವ್ರು ಏನಂತಾರೆ ಅಂದರೆ, ಸ್ಪಂದನ ಈ ಮನೆಯಿಂದ ಹೊರಗಡೆ ಹೋಗಲಿ, ಯಾಕಂತಂದರೆ ಅವರಿಗೆ ಹೊರಗಡೆ ಅವಕಾಶ ಸಿಗುತ್ತೆ ಅಂತೇಳಿ ಅಶ್ವಿನಿ ಅವ್ರು ಹೇಳ್ತಾರೆ. ಅದಕ್ಕೆ ಸ್ಪಂದನ ಅವರು ಅದು ತಿರಸ್ಕರಿಸ್ತಾರೆ ಅಂತ ಹೇಳ್ಬೋದು, ಬೇಡ ಅಂತ ಹೇಳ್ತಾರೆ. ಬಿಗ್ ಬಾಸ್ ಯಾಕೆ ಈ ರೀತಿ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ನೋಡ್ಬೋದು ನೀವು. ಫಸ್ಟ್ ದಿವಸ ಎಲ್ಲರೂ ಅಂದ್ಕೊಂಡಿದ್ರು ಒಂದು ಖುಷಿಯಾಗಿರೋ ಪ್ರೊಮೋ ಬರ್ತದೆ ಅಂತೇಳಿ. ಆದರೆ ಇಲ್ಲಿ ಬಿಗ್ ಬಾಸ್ ಉಲ್ಟನೇ ಮಾಡಿದ್ದಾರೆ. ನೀವು ಸ್ಟಾರ್ಟಿಂಗ್ ಹೇಳ್ಬೋದು 11 ಸೀಸನ್ ನೋಡಿದ್ದೀನಿ, ನಂಗೆ ಬಿಗ್ ಬಾಸ್ ಬಗ್ಗೆ ಎಲ್ಲ ಗೊತ್ತು ಅನ್ನೋದು ನಮ್ಮ ದಡ್ತನ ಅಂತಲೇ ಆ ರೀತಿಯಲ್ಲಿ ಪ್ರೊಮೋನೇ ಬಿಟ್ಟಿದ್ರು ಬಿಗ್ ಬಾಸ್ ಅವರು. ಇದು ಹಾಗೆ ಅಂತಲೇ ಹೇಳ್ಬೋದು. ಬಂದಿದ್ದ ದಿನವೇ ಒಂದು ಶಾಕಿಂಗ್ ಪ್ರೊಮೋ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಇವ್ರು 3 ಜನದಲ್ಲಿ ಯಾರು ಹೋಗ್ತಾರೆ ಅಂತಂದರೆ, ರಕ್ಷಿತಾ ಅವರು, ಮಾಳು ಅವರು ಹಾಗೆ ಸ್ಪಂದನ ಅವರು. ಇವ್ರು 3 ಜನದಲ್ಲಿ ಯಾರು ಹೋಗ್ತಾರೆ ಅಂತಂದರೆ, ಇವ್ರು 3 ಜನದಲ್ಲಿ ಒಬ್ಬರ ಹೆಸರು ಡಿಸ್ಕಷನ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಆದರೆ 3 ಜನ ಸತನೂ ಹೋಗಲ್ಲ ಬಿಗ್ ಬಾಸ್ ಮನೆಯಿಂದ. ಯಾಕಂತಂದರೆ 3 ಜನ ಸತನೂ ಒಂದು ರಕ್ಷಿತಾ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು ನೀವು, ಮಾಳು ಅವ್ರದ್ದು ಸಾಂಗ್ ಸೂಪರ್ ಡೂಪರ್ ಹಿಟ್ ಆಗಿದೆ ಅಂತೇಳಿ. ಹಾಗೆ ಸ್ಪಂದನ ಅವರು ಕೂಡ ಅಷ್ಟೇ. ಅವ್ರೇನು ಸುಮ್ಮನೆ ಕಲರ್ಸ್ ಕನ್ನಡ ವಾಹಿನಿಯಿಂದ ಯಾವುದು ಕರಿಮಣಿ ಅನ್ನೋ ಸೀರಿಯಲ್ ಸೂಪರ್ ಡೂಪರ್ ಹಿಟ್ ಅಂತಲೇ ಹೇಳ್ಬೋದು. ಒಂಥರ ವಿಭಿನ್ನವಾಗಿತ್ತು ಅಂತ ಹೇಳ್ಬೋದು ಆ ಸೀರಿಯಲ್. ಅದಲ್ಲದೆ ಇವ್ರು 3 ಜನದಲ್ಲಿ ಯಾರೂ ಹೋಗಲ್ಲ. ಅವರು ಡಿಸ್ಕಷನ್ ಮಾಡೋ ಒಂದು ಹೆಸರು ಹೇಳ್ತಾರೆ. ಆದರೆ ಬಿಗ್ ಬಾಸ್ ಯಾರು ಒಂದು ಸ್ವಲ್ಪ ಕಂಟೆಸ್ಟೆಂಟ್ಗಳೆಲ್ಲ ಎಚ್ಚರಾಗಲಿ ಅನ್ನೋ ರೀತಿಯಲ್ಲಿ ಬಿಗ್ ಬಾಸ್ ಈ ರೀತಿ ಮಾಡಿದ್ರು ಹೊರತು ಇವ್ರು 3 ಜನದಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಲ್ಲ. ಇವ್ರು 3 ಜನ ಕೂಡ ಸೇಫ್. ಇವ್ರು 3 ಜನ ಕೂಡ ಮನೆಯಲ್ಲೇ ಇದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲಿ ಈ ಬಿಗ್ ಬಾಸ್ 12 ಕಂಟೆಸ್ಟೆಂಟ್ ಬಂದಿದ್ದಾರಲ್ವ, ನಿಮಗೆ ಯಾರು ಇಷ್ಟ ಆದರು, ನಿನ್ನೆ ನೋಡಿದ್ರಲ್ಲ ಎಲ್ಲರದ್ದು ಸುದೀಪ್ ಅವ್ರು ಮಾತಾಡ್ಸೋ ಟೈಮಲ್ಲಿ, ನಿಮಗೆ ಯಾರು ಇಷ್ಟ ಆದರು ಇಷ್ಟು ಜನ ಕಂಟೆಸ್ಟೆಂಟ್ಗಳೆಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ. ಬಾಯ್.